ಎಲ್ಲರಿಗೆ ನಮಸ್ಕಾರಗಳು. ಈಗಾಗಲೇ ಇವತ್ತಿನ ದಿವಸ ನಾವು ಕಲಬುರಗಿ ಜಿಲ್ಲೆಯಿಂದ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಸೇರಿಕೊಂಡು ಇವತ್ತಿನ ಮಾಧ್ಯಮಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ 15ನೇ ಹಣಕಾಸಿನ ಹಣ ಬಿಡುಗಡೆಯಾಗದೇ ಇರುವುದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದೀವಿ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಂಥ ಫಿರೋಜಾಬಾದ ರಾಜು ಆಲೂರ್ ಸರ್ ಅವರೇ ಮತ್ತು ತಮ್ಮ ಕುಂಸಿ ಅಧ್ಯಕ್ಷರು ಮತ್ತು ಕೀಳಗಿ ಅಧ್ಯಕ್ಷರು, ಔರಾದ್ ಬಿ ಸದಸ್ಯರು, ಸರಡಿಗೆ ಅಧ್ಯಕ್ಷರು, ಬರ್ತಾಬಾದ್ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು 15ನೇ ಹಣಕಾಸು ಕಲಬುರಗಿ ಜಿಲ್ಲೆಯಿಂದ ಇವತ್ತು ಕಲಬುರಗಿ ತಾಲೂಕಿನ ಪರವಾಗಿ ನಾವು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಕಾರಣ ಏನಂದರೆ, ಗ್ರಾಮ ಪಂಚಾಯಿತಿಯಲ್ಲಿ ಹಳ್ಳಿಗಳಲ್ಲಿ ಜನಪ್ರತಿನಿಧಿಗಳು ನೇರವಾಗಿ ಯಾರು ಸಿಗ್ತಾರೆ ಅಂದರೆ ಅದು ಗ್ರಾಮ ಪಂಚಾಯತ್ ಸದಸ್ಯರುಗಳು, ಅಧ್ಯಕ್ಷರು ಮಾತ್ರ. ಇವರೆಲ್ಲರೂ ನಾವು ಸಮಸ್ಯೆಗಳ ಜನರಿಗೆ ನೇರವಾಗಿ ಸಿಗೋಂಥವ್ರು ಜನಪ್ರತಿನಿಧಿಗಳು, ಕೆಲಸ ಮಾಡೋರು ಗ್ರಾಮ ಪಂಚಾಯತ್ ಸದಸ್ಯರುಗಳು, ಅಧ್ಯಕ್ಷರುಗಳು. ಈಗ ಗ್ರಾಮ ಪಂಚಾಯತಿಗೆ ಅನುದಾನ ಇಲ್ಲಾಂದರೆ ನಾವು ಕೆಲಸ ಮಾಡಲಿಕ್ಕೆ ಹೆಂಗೆ ಸಾಧ್ಯ? 1 ವರ್ಷಗಳ ಕಾಲ ಕಳೆದರೂ ಕೂಡ 15ನೇ ಹಣಕಾಸು ಇಲ್ಲಿವರೆಗೂ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿಲ್ಲ. ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಚರ್ಚೆಯಾಗಿ ನಮ್ಮ ಇಡೀ ರಾಜ್ಯದಂಥ ಒಕ್ಕೂಟದ ಪರವಾಗಿ ಹೋಗಿ ಅಲ್ಲಿ ಮನವಿ ಕೂಡ ಮಾಡಲಾಯಿತು. ಅದಕ್ಕೆ ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರವರು ಜಿಲ್ಲಾ ಉಸ್ತುವಾರಿ ಸಚಿವರು ಆಶ್ವಾಸನೆ ಕೂಡ ಮಾಡಿದ್ರು. ಇಲ್ಲಿವರೆಗೂ ನಮಗೆ ಯಾವುದೇ ರೀತಿಯಾಗಿ ಅನುದಾನ 15ನೇ ಹಣಕಾಸು ಬಿಡುಗಡೆ ಆಗಿಲ್ಲ. ಒಂದು ಇನ್ನು ನಾವು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಯಾವತ್ತಿನಿಂದ ಮೊದಲ ಸಭೆ ಆಗಿರ್ತದೆ ಅಲ್ಲಿವರೆಗೂ ನಮ್ಮ ಅಧಿಕಾರ ಅವಧಿ ಇರ್ತದೆ, ಇದು ಕಾನೂನುಬದ್ಧವಾಗಿ. ಅದನ್ನು ಇಲ್ಲಿಗೆ ಇವ್ರಿಗೆ ಕಡಿವಾಣ ಹಾಕಬೇಕಂತೇಳಿ ದೃಷ್ಟಿಯಿಂದ ಇವತ್ತಿನ ದಿವಸ ಎಲ್ಲ ಪಂಚಾಯತಿ ಡೊಂಗಲುಗಳು ಕೂಡ ನಿಷ್ಕ್ರಿಯಗೊಳಿಸಿದ್ದಾರೆ. ಕಾರಣ ಯಾವುದು ಕಾಮಗಾರಿಗಳು ನಡೀತಾ ಇಲ್ಲ. ಇನ್ನು ಕೆಲವು ದಿನದಲ್ಲಿ ಮುಗೀತದ ಅಂಥೇಳಿ ಯಾವ ಉದ್ದೇಶದ ಏನಿದೆ ಗೊತ್ತಿಲ್ಲ, ಅದನ್ನು ಸರಿಪಡಿಸ್ಬೇಕು. ಒಂದು ಇನ್ನು ಎರಡನೇದಾಗಿ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಇತ್ತು. ಆ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಭಾಳ ಹಿಂದೆ ಸರಳೀಕರಣ ಇತ್ತು. ಇತ್ತೀಚೆಗೆ ಒಂದು ಕೆಲಸ ಕಾಮಗಾರ ಆಗಬೇಕಾದ್ರೆ ಸರ್ಕಾರ ಒಂದು ಕಡೆ ಹೇಳ್ತಾರೆ, ಅಧಿಕಾರಿಗಳು ಗೂಳೆ ಹೋಗಬಾರ್ದು, ವಲಸೆ ಹೋಗಬಾರ್ದು ಅಂತ. ಕೆಲಸ ಕೊಡ್ಬೇಕಂದ್ರೆ 3 ಬಾರಿ ಅವರಿಗೆ ನಾವು ಫೋಟೋ ಮಾಡ್ತೀವಿ. ಆಮ್ಯಾಗೆ ರಿಸ್ಟ್ರಿಕ್ಷನ್ ಬಜೆಟ್, ಕಾಮಗಾರಿ ಜನಗಳಿಗೆ ಕೆಲಸ ಕೊಡೋಕ್ಕೂ ಆಗ್ತಾಯಿಲ್ಲ, ಪಂಚಾಯತ್ ರನ್ ಮಾಡಿಸೋದು ಬಹಳ ಕಷ್ಟ ಕೂಡ ಆಗಿದೆ. ಇದು ಅತೀತವಾಗಿ ಇದ್ದಂಥ ಜನಪ್ರತಿನಿಧಿಗಳು ನಾವುಗಳು. ಹಾಗಾಗಿ ಇದ್ದಿದ್ದು ರಾಜ್ಯ ಸರ್ಕಾರದ ಆರೋಪ ಇರಲಿ, ರಾಜ್ಯ ಸರ್ಕಾರದ ಹೇಳಬೇಕಾಗ್ತದೆ, ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ನಾವು ಹೇಳ್ತೀವಿ. 15ನೇ ಹಣಕಾಸು ಇಲ್ಲಿವರೆಗೆ ಬಂದಿಲ್ಲ. ಅದನ್ನು ಬಂದರೆ ನಾವು ಏನು ಕ್ರಿಯಾ ಯೋಜನೆಗಳು ಮಾಡಿರ್ತೀವಿ ಆ ಕ್ರಿಯಾ ಯೋಜನೆಗಳನ್ನು ಜನರ ಬಾಗಿಲಿಗೆ ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಗೋಷ್ಠಿಯಲ್ಲಿ ಎಲ್ಲರಿಗೂ ಕೂಡ ಜನರ ಪರವಾಗಿ ಮತ್ತು ಜನರ ಹಿತಕ್ಕಾಗಿ ನಮ್ಮೇನು ಸದಸ್ಯರುಗಳು, ಅಧ್ಯಕ್ಷರು ಬಂದಿರು ಅವರಿಗೆ ನಾವು ಕಲಬುರಗಿ ತಾಲೂಕು ಮತ್ತು ಜಿಲ್ಲೆ ಪರವಾಗಿ ಕೂಡ ನಾನು ನನ್ನ ಹೆಸರು ಶ್ರೀಧರ್ ಪಾಟೀಲ್, ಕುಂಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಇವತ್ತಿನ ನಾವು ಪತ್ರಿಕಾಗೋಷ್ಠಿ ಮಾಡುವ ಕಾರಣ ಏನಂತಂದರೆ, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಸಹೋದರರು ಹೇಳಿದ ಹಾಗೆ ಸ್ಥಳೀಯವಾಗಿ ಜನರಿಗೆ ಕೈಗೆ ಫಸ್ಟ್ ನಾವು ಸಿಗೋರೆ ಯಾರಪ್ಪ ಅಂತಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು. ನಾವು ಜನರಿಗೆ ನಾವು ಅತಿ ಸಮೀಪವಾಗಿರೋರೆ ನಾವೇ. ಹಾಗಾಗಿ ಜನರ ಸಮಸ್ಯೆಗಳನ್ನು ಅತಿ ಫಾಸ್ಟಾಗಿ ನಮಗೆ ಹೇಳ್ತಾರೆ, ನಮ್ಮಲ್ಲೇ ಬಂದು ನಾವು ಅವರ ಎಲ್ಲ ನಾವು ನಮ್ಮಲ್ಲಿ ಕೇಳ್ಕೊತಾರೆ. ಹಾಗಾಗಿ ನಾವು ಏನಾರೇ ಹೆಲ್ಪ್ ಮಾಡಬೇಕಾಯ್ತಪ್ಪ ಅಂತಂದರೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಆರ್ಥಿಕ ದುಡ್ಡಿಂದ ಇದರಿಂದ ನಾವು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ವರ್ಷ ಆಯಿತು, 1 ಇಯರ್ ಆಯಿತು ನಮ್ಮ ಗ್ರಾಮ ಪಂಚಾಯಿತಿಗೆ ಅನುದಾನನೇ ಬಂದಿಲ್ಲ. 15 ಫೈನಾನ್ಸ್ ಒಂದು ರೂಪಾಯಿನೂ ಇನ್ನೂ ಬಿಡುಗಡೆ ಮಾಡಿಲ್ಲ. ಇದು ನಾವು ಕೆಲಸ ಮಾಡಲಿಕ್ಕೆ ಬಹಳ ನಮಗೆ ತೊಂದರೆ ಆಗ್ತಾಯಿದೆ. ಈ ಒಂದು ವಿಷಯವನ್ನು ನಮ್ಮ ಕಲಬುರಗಿ ಜಿಲ್ಲೆಯ MP ಆದಂಥ ನಮ್ಮ ರಾಜಕೃಷ್ಣ ಸರ್ ಅವರಿಗೂ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ಪ್ರಿಯಾಂಕಾ ಖರ್ಗೆ ಸರ್ ಅವರಿಗೂ ನಾವು ಮನವಿ ಮಾಡ್ಕೊಂಬೋದೇನಪ್ಪ ಅಂತಂದರೆ, ಜನರು ನಮಗೆ ಕೇಳ್ತಾರೆ, ನಾವು ನಿಮಗೆ ಕೇಳಬೇಕಾಗ್ತದೆ. ಹಾಗಾಗಿ ನೀವು ಅತಿ ಫಾಸ್ಟಾಗಿ ನಮ್ಮ 15ನೇ ಹಣಕಾಸು ನಮಗೆ ಪೇಮೆಂಟ್ ನಾವು ಮಾಡಿಸಿದ್ರೆ ಜನರ ಕೆಲಸಗಳು ಆಗ್ತಾವಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ರಾಜು ಆಲೂರ್, ಫಿರೋಜಾಬಾದ್. ಇವತ್ತು 15ನೇ ಹಣಕಾಸಿನ ಬಗ್ಗೆ ನಾವು ಭಾಳಷ್ಟು ಈ ಅನುದಾನ ಬರದೇ ಕಾರಣಕ್ಕಾಗಿ ಕೆಲವೊಂದು ಕಾಮಗಾರಿಗಳನ್ನು ಸ್ಥಗಿತ ಆಗಿದೆ. ಅದಕ್ಕಾಗಿ 15ನೇ ಹಣಕಾಸು ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಬಿಡುಗಡೆ ಮಾಡಬೇಕಾಗಿದೆ. ಬೇರೆ ರಾಜ್ಯಗಳಲ್ಲಿ
ಆಂಧ್ರ ಪ್ರದೇಶ ಮತ್ತು ಮಧ್ಯಪ್ರದೇಶ ಇನ್ನಿತರ ರಾಜ್ಯದಲ್ಲಿ 15 ಹಣಕಾಸು ಬಿಡುಗಡೆ ಆಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ? ಆ ಒಂದು ಸರ್ಕಾರಕ್ಕೆ ಇವತ್ತು ನಾವು ಸಂದೇಶವನ್ನು ಕಳಿಸ್ತಾ ಇದ್ದೇವೆ. ಆದಷ್ಟು ಬೇಗ ಈ 15ನೇ ಹಣಕಾಸು ಏನಪ್ಪ ಅಂತಂದರೆ ಬಿಡುಗಡೆ ಮಾಡಬೇಕು. ನಮಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಅನುದಾನ ಬಿಡುಗಡೆ ಮಾಡಬೇಕು. ಇನ್ನೊಂದೇನಪ್ಪ ಅಂತಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಏನಪ್ಪ ಅಂತಂದರೆ ಕೆಲವೊಂದು ಗ್ರಾಮೀಣ ಬ್ಯಾಂಕಿನ ಕೆಲವೊಂದು ದೊಂಗಲ್ ಏನಪ್ಪ ಅಂತಂದರೆ ಚಲಾವಣೆ ಆಗ್ತಾಯಿಲ್ಲ, ಬಂದ್ ಮಾಡಿದ್ದಾರೆ. ಆ ಒಂದು ಕಾರ್ಯ ಇವತ್ತು ಆ ದೊಂಗಲ್ ಚಾಲು ಮಾಡಿಕೊಡ್ಬೇಕಂತೇಳಿ ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು